ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಸೈಡು ರೈಟ್ ಹ್ಯಾಂಡ್ ಸೈಡು ಅನ್ನೋದು ಬರುತ್ತೆ, ಸ್ಲೀವ್ಸ್ ಅನ್ನೋದು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಬರುತ್ತೆ. ಅದೇ ರೀತಿ ಫ್ರಂಟ್ ಪಾರ್ಟು ಸಮೇತ ಲೆಫ್ಟ್ ರೈಟ್ ಅನ್ನೋದು ಬರುತ್ತೆ. ಇದನ್ನು ಯಾವ ರೀತಿ ಪರ್ಫೆಕ್ಟಾಗಿ ಲೆಫ್ಟು ರೈಟಿಗೆ ರೈಟ್ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಿಮಗೆ ಆಲ್ಮೋಸ್ಟ್ ಅಲ್ಲೂ ಸ್ಲೀವ್ಸ್ ಜಾಯಿಂಟ್ ಮಾಡಬೇಕಾದ್ರೆ ಬಹಳಷ್ಟು ಮಂದಿಗೆ ಕನ್ಫ್ಯೂಸ್ ಇರುತ್ತೆ. ಯಾಕಂದರೆ ನೀವು ಸ್ಲೀವ್ ಸ್ಟಿಚಿಂಗ್ ಮಾಡಿದಾಗ ಏನಾಗುತ್ತೆ, ಎರಡು ಒಂದೇ ಕಡೆ ಸ್ಟಿಚ್ ಮಾಡ್ತೀರಿ, ಇಲ್ಲ ಎರಡು ಲೆಫ್ಟ್ ಸೈಡೇ ಬರುತ್ತೆ, ಇಲ್ಲ ಎರಡು ರೈಟ್ ಸೈಡೇ ಬರುತ್ತೆ. ಈ ರೀತಿ ಪ್ರಾಬ್ಲಮ್ ಅನ್ನೋದು ಭಾಳ ಮಂದಿಗೆ ಬರುತ್ತೆ. ಸ್ಟಾರ್ಟಿಂಗಲ್ಲಾದರೆ ಈ ರೀತಿ ಪ್ರಾಬ್ಲಮ್ ಭಾಳ ಮಂದಿಗೆ ಬರುತ್ತೆ. ಆ ರೀತಿ ಬರ್ದಂಗೆ ನೀವು ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ರೆ ಲೆಫ್ಟ್ ಪಾರ್ಟ್ ರೈಟ್ ಪಾರ್ಟಿಗೆ ಸ್ಟಿಚಿಂಗ್ ಅನ್ನೋದು ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಈಗ ನಾವು ವಿಡಿಯೋ ಅನ್ನೋದು ಸ್ಟಾರ್ಟ್ ಮಾಡೋಣ. ಮೊದಲು ನೋಡಿ, ಈ ರೀತಿ ಕ್ರಾಸ್ ಪಟ್ಟಿ ಅನ್ನೋದು ಜಾಯಿಂಟ್ ಮಾಡೋಣ. ಈ ಕ್ರಾಸ್ ಪಟ್ಟಿ ಸಮೇತ ಲೆಫ್ಟ್ ಪಾರ್ಟು ರೈಟ್ ಪಾರ್ಟು ಎರಡೂ ಬರುತ್ತೆ, ಗೊತ್ತಿರ್ಬೋದು ನಿಮಗೆ. ಇದನ್ನು ಯಾವ ರೀತಿ ನೀವು ಲೆಫ್ಟ್ ರೈಟ್ ಪಾರ್ಟಿಗೆ ರೈಟ್ ಅನ್ನೋದು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಮೊದಲು ಈ ರೀತಿ ಫ್ಯಾಬ್ರಿಕ್ ಅನ್ನೋದು ತಗೊಳ್ಳಿ. ಇದು ಮೈನ್ ಕ್ಲಾತ್ ಇರುತ್ತೆ ನೋಡಿರಿ. ಈ ಮೈನ್ ಕ್ಲಾತನ್ನು ನೋಡಿ, ಈ ಮೈನ್ ಫ್ಯಾಬ್ರಿಕ್ನ ಈ ರೀತಿ ಸೀದಾ ಇಡಬೇಕು. ನೋಡಿ, ಉಲ್ಟಾ ಇರೋದು ಉಲ್ಟಾ ಇಟ್ಟಿದ್ದೀನಿ, ಇದು ಸೀದಾ ಇರೋದು ಮೇಲ್ಗಡೆ ಇಟ್ಟಿದ್ದೀನಿ. ಈ ರೀತಿ ಇಟ್ಬಿಟ್ಟು ನೀವು ಇದು ಕಟ್ ಮಾಡಿರ್ತೀರಲ್ಲ, ನೀವು ಕ್ರಾಸ್ ಪಟ್ಟಿನ ಇದ್ರ ಮೇಲೆ ಇಡಬೇಕು. ನೋಡಿ, ಫ್ರಂಟ್ ಪಾರ್ಟ್ ಇಲ್ಲಿ ಕಟ್ ಮಾಡಿದ್ದೀವಿ, ಇಲ್ಲಿ ಟಕ್ ಅನ್ನೋದು ಇಟ್ಟಿವಿ. ನೋಡಿ, ಇದು ಫ್ರಂಟ್ ಪಾರ್ಟಲ್ಲಿ ಸ್ಟಿಚ್ ಮಾಡಬೇಕು ಅಂತ ಗೊತ್ತಾಗಲಿ ಅಂತ ಕಟ್ ಮಾಡಿರೋದು. ಈ ಪಾರ್ಟನ್ನು ನೀವು ಇಲ್ಲಿಡಿ. ಈ ರೀತಿ ನೋಡಿ, ಯಾವ ಕಡೆ, ಈ ಕಡೆ ನಿಮ್ಗಡೆ, ಇಲ್ಲಿ ಮುಂದೆಗಡೆ ಅದು ಬಂದಿದೆ. ಇಲ್ಲಿ ಸೈಡ್ ಫಿಟ್ಟಿಂಗ್ ಹಿಡಿಯೋದು ಈ ಕಡೆ ನನ್ನ ಕಡೆ ಬಂದಿದೆ. ಈ ರೀತಿ ಇಡಬೇಕು. ಇನ್ನೊಂದು ಪಾರ್ಟ್ ಇಡಬೇಕು ಅಂದರೆ ನೋಡಿ, ಇದನ್ನು ಸೇಮ್ ಮೈನ್ ಫ್ಯಾಬ್ರಿಕನ್ನು ಈ ರೀತಿ ಸೀದಾ ಇಟ್ಬಿಡಿ. ಸೀದಾ ಇಟ್ಬಿಟ್ಟು ನೋಡಿ, ಈ ರೀತಿ ಸೀದಾ ಇಟ್ಬಿಟ್ಟು ಇದು ಯಾವ್ದು ಬಂದಿದೆ ಅಂತ ನೋಡಿ. ಇದು ಬ್ಯಾಕ್ ಪಾರ್ಟು ಸ್ಟಿಚಿಂಗ್ ಮಾಡೋದು ಬಂದಿದೆ. ಇದು ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಮಾಡಿದಾಗ ಬರುತ್ತಲ್ಲ, ಸೇಮು ಇದನ್ನು ನೀವು ಇಡಬೇಕು ಅಂದರೆ ಇದು ಬ್ಯಾಕ್ ಪಾರ್ಟ್ ಅನ್ನೋದು ಬರಬೇಕು. ನೋಡಿ, ಈ ರೀತಿ ಆಪೋಸಿಟ್ ಸೈಡಲ್ಲಿ ಬಂದಾಗ ನಿಮಗೆ ಲೆಫ್ಟ್ ಪಾರ್ಟಿಗೆ ಕರೆಕ್ಟಾಗಿ ಬರುತ್ತೆ, ರೈಟ್ ಪಾರ್ಟಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ನೀವು ಈ ರೀತಿ ಆಪೋಸಿಟ್ ಅನ್ನೋದು ಇಡಬೇಕಾಗುತ್ತೆ. ಇಲ್ಲ ನೀವು ಇದನ್ನು ಮಾರ್ಕ್ ಮಾಡಿರ್ತೀರಲ್ಲ, ಇದನ್ನು ಈ ಕಡೆ ಇಟ್ಟಿರಿ ಅಂದರೆ ಇದನ್ನು ಈ ಕಡೆ ಇಡಬೇಕು. ಆ ರೀತಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ನೋಡಿ, ಈಗ ಈ ರೀತಿ ಆಪೋಸಿಟ್ ಸೈಡಲ್ಲಿ ಇಟ್ಟಿವಲ್ಲ, ಎರಡು ಒಂದೇ ಸೈಡ್ ಬರೋಂಗೆ ಇಟ್ಟಿವಲ್ಲ. ಈಗ ಇಲ್ಲಿ 1/4 ಇಂಚಷ್ಟು ನೀವು ಸ್ಟಿಚ್ ಹಾಕ್ಬಿಡಿ. ಈ ರೀತಿ 1/4 ಇಂಚಷ್ಟು ಸ್ಟಿಚ್ ಅನ್ನೋದು ಹಾಕಿದ್ವಿ. ನೋಡಿದ್ರೆ ಇದು ಆಪೋಸಿಟ್ ಡೈರೆಕ್ಷನು, ಇದು ಆಪೋಸಿಟ್ ಡೈರೆಕ್ಷನ್ ಅನ್ನೋದು ಸ್ಟಿಚ್ ಹಾಕಿದ್ವಿ. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ನೀವು ಇದು ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ಇದು ಎಕ್ಸ್ಟ್ರಾ ಕ್ಲಾತ್ ಎಲ್ಲನೂ ಕಟ್ ಮಾಡಿಬಿಡಿ. ನೀವು ಮೊದಲೇ ಇದನ್ನು ಕಟ್ ಮಾಡಿ, ಇದನ್ನು ಸೇಮ್ ಕಟ್ ಮಾಡಿದ್ರಿ ಅಂದರೆ ಸ್ವಲ್ಪ ಇಲ್ಲೇನಾದರೂ ಸ್ಟಿಚಿಂಗ್ ಮಾಡಿದಾಗ ಹೆಚ್ಚಿಗೆ ಕಡಿಮೆ ಬಂತು ಅಂದರೆ ನಿಮಗೆ ಈ ಕ್ರಾಸ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ಅದರಿಂದ ಏನು ಮಾಡ್ತೀರಿ, ಇದನ್ನು ಎಕ್ಸ್ಟ್ರಾನೇ ತಾಳ್ರಿ ಮೈನ್ ಫ್ಯಾಬ್ರಿಕ್ ಅನ್ನೋದು. ಇದನ್ನು ಮಾತ್ರ ಕರೆಕ್ಟಾಗಿ ಕ್ರಾಸ್ ಪಟ್ಟಿ ಕಟ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಈಗ ಇದನ್ನು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿಬಿಡಿ. ಆವಾಗ ನಿಮಗೆ ಕ್ರಾಸ್ ಪಟ್ಟಿ ಎಲ್ಲೂ ಹೆಚ್ಚು ಕಡಿಮೆ ಬರೋದಿಲ್ಲ, ನಿಮ್ಮ ಬ್ಲೌಸ್ಗೆ ಕರೆಕ್ಟಾಗಿ ಬರುತ್ತೆ. ಈಗ ಇದನ್ನು ಕಟ್ ಮಾಡಿ. ನೋಡಿದ್ರಲ್ಲ, ಈ ರೀತಿ ಕ್ರಾಸ್ ಪಟ್ಟಿ ಯಾವ ರೀತಿ ಇದ್ದರೆ ಅದೇ ರೀತಿ ಈ ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡಬೇಕಾಗುತ್ತೆ. ಈ ರೀತಿ ಕಟಿಂಗ್ ಆದಮೇಲೆ ಇದನ್ನು ಈ ರೀತಿ ಓಪನ್ ಮಾಡಿ. ನೋಡಿ, ಈ ರೀತಿ ಓಪನ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಲೈನಿಂಗ್ ಇರುತ್ತಲ್ಲ, ಈ ಲೈನಿಂಗ್ ಮೇಲೆ ನೀವು ಇಲ್ಲಿ ಸ್ಟಿಚ್ ಅನ್ನೋದು ಹಾಕಿ. ಇದೇ ರೀತಿ ಇನ್ನೊಂದು ಕಡೆದು ಸೇಮ್ ರೆಡಿ ಮಾಡಿ. ಎರಡು ಕ್ರಾಸ್ ಪಟ್ಟಿನೂ ಸ್ಟಿಚಿಂಗ್ ಅನ್ನೋದು ಮಾಡಿದ್ದೀವಿ. ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಈ ರೀತಿ ಫೋಲ್ಡ್ ಮಾಡಿ ನೋಡಿ, ಇದು ಒಂದು ಸೈಡ್ ಬರುತ್ತೆ,
ನಿಮಗೆ ಲೆಫ್ಟ್ ಪಾರ್ಟಿಗೊಂದಿಗೆ ರೈಟ್ ಪಾರ್ಟಿಗೆ ಕರೆಕ್ಟಾಗಿ ಕ್ರಾಸ್ ಪಟ್ಟಿ ಅನ್ನೋದು ಬರುತ್ತೆ. ಈ ರೀತಿ ನೀವು ಕ್ರಾಸ್ ಪಟ್ಟಿ ಅನ್ನೋದು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ನೋಡಿ ಒಂದು ಸಲ ಇದು ಲೆಂತ್ ಅನ್ನೋದು ಮೆಜರ್ ಮಾಡಿ, ನಿಮಗೆ ಕರೆಕ್ಟಾಗಿ ಐತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸಲ ಈ ರೀತಿ ಎಲ್ಲ ಲೆಂತ್ ಮೆಜರ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿಬಿಡಿ ಮೊದಲೇ. ಇಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಒಂದು ಕ್ರಾಸ್ ಪಟ್ಟಿ ಉದ್ದ ಬರುತ್ತೆ, ಒಂದು ಕ್ರಾಸ್ ಪಟ್ಟಿ ಅನ್ನೋದು ಸಣ್ಣ ಬರುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ. ಅದರಿಂದ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಮಿಡಲ್ ಇರುತ್ತಲ್ಲ, ಇಲ್ಲಿ ನೀವು ಸ್ಟಿಚ್ ಮಾಡಿರ್ತೀರಲ್ಲ, ಈ ಮಿಡಲ್ಗೆ ಈ ರೀತಿ ಇಟ್ಬಿಟ್ಟು ಒಂದು ಸಲ ನೀವು ಚೆಕ್ ಮಾಡಿ ಯಾವುದು ಉದ್ದ ಇದೆ ಯಾವುದಿಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಏನಾದರೂ ಇದ್ದರೆ ಕ್ಲಾತನ್ನು ಕಟ್ ಮಾಡಿ ರೆಡಿ ಮಾಡಿ. ಇದಿಷ್ಟು ಆದಮೇಲೆ ಈಗ ನಾವು ಸ್ಲೀವ್ಸ್ ಅನ್ನೋದು ಸ್ಟಿಚ್ ಮಾಡೋಣ. ಇಲ್ಲಿ ನಾನು ಸ್ಲೀವ್ಸ್ ಅನ್ನೋದು ಸ್ಟಿಚ್ ಮಾಡ್ತಿದ್ದೀನಿ. ಸ್ಲೀವ್ಸು ಅಷ್ಟೇ, ಸ್ಲೀವ್ಸು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಅನ್ನೋದು ಬರುತ್ತೆ. ಈ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಸ್ಟಿಚ್ ಮಾಡಬೇಕು ಅಂದರೆ ನಿಮಗೆ ಬಹಳಷ್ಟು ಕನ್ಫ್ಯೂಸ್ ಆಗಿರ್ಬೋದು. ಬಿಗಿನರ್ಸ್ಗಾದರೆ ಭಾಳ ಪ್ರಾಬ್ಲಮ್ ಆಗುತ್ತೆ, ಅಗಲೆಲ್ಲ ಸ್ಟಿಚ್ ಮಾಡಿ ಬಿಚ್ಚಿ ಮಾಡಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಒಂದೊಂದು ಸಲ ಸ್ಟಿಚಿಂಗ್ ಮಾಡಿದಾಗ ಲೆಫ್ಟ್ ಹ್ಯಾಂಡಿಗೆ ಬರುತ್ತೆ, ಇಲ್ಲ ಒಂದೊಂದು ಸಲ ರೈಟ್ ಹ್ಯಾಂಡ್ಗೆ ಅನ್ನೋದು ಬರುತ್ತೆ. ಈ ರೀತಿ ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ, ಅಗಲೆಲ್ಲ ಬಿಚ್ಚಿ ಹಾಕೋದಕ್ಕೆ ಬೇಜಾರಾಗುತ್ತೆ. ಆದ್ದರಿಂದ ನೀವು ಇದನ್ನು ಸ್ಟಿಚ್ ಮಾಡಬೇಕಾದ್ರೂ ನಾನು ಹೇಳ್ಕೊಡೋ ಒಂದು ಟೆಕ್ನಿಕ್ ಯೂಸ್ ಮಾಡಿದ್ರೆ ನಿಮಗೆ ಎಲ್ಲೂ ಆ ರೀತಿ ಬರೋದಿಲ್ಲ. ಒಂದೇ ಸಲ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಬೋದು. ಯಾವ ರೀತಿ ಅಂದರೆ ನೋಡಿ, ಈಗ ಈ ರೀತಿ ತಗೊಂಡ್ವಿ ಬಾರ್ಡರ್ ಅನ್ನೋದು, ಈ ಬಾರ್ಡರ್ ಮೇಲೆ ನೀವು ಸ್ಲೀವ್ಸ್ ಅನ್ನೋದು ಇಡೋಣ. ನೋಡಿ, ಇದು ಸ್ಲೀವ್ಸ್ ನಾವು ಕಟ್ ಮಾಡಿದ್ವಲ್ಲ, ಅದನ್ನು ಈ ಬಾರ್ಡರ್ ಮೇಲಿಟ್ಟು ಸ್ಟಿಚಿಂಗ್ ಮಾಡಬೇಕು. ಯಾವ ರೀತಿ ಮಾಡಬೇಕು ನೋಡಿ, ಇಲ್ಲಿ ನೀವು ಫ್ರಂಟ್ ಪಾರ್ಟು ಒಳಗಡೆ ಹಿಂಗೆ 1/2 ಇಂಚಷ್ಟು ಕಟ್ ಮಾಡ್ತೀರಲ್ಲ, ಆವಾಗ ಇಲ್ಲಿ ಟಕ್ಸ್ ಇಡ್ತೀವಿ. ಇದು ಫ್ರಂಟ್ ಪಾರ್ಟಿಗೆ ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಟಕ್ಸ್ ಅನ್ನೋದು ಇಡ್ತೀವಿ. ಅದರಿಂದ ಈಗ ನೋಡಿ, ನಾನು ಬ್ಯಾಕ್ ಪಾರ್ಟ್ ಅನ್ನೋದು ಈ ಕಡೆ ಇಟ್ಟಿದ್ದೀನಿ, ಫ್ರಂಟ್ ಪಾರ್ಟ್ ಇರೋದು ನನ್ನ ಕಡೆ ಇಟ್ಟಿದ್ದೀನಿ. ನೋಡಿದ್ರಲ್ಲ, ಈ ರೀತಿ ಇಟ್ಟು ನಾನು ಸ್ಟಿಚಿಂಗ್ ಅನ್ನೋದು ಮಾಡ್ತಿದ್ದೀನಿ. ಈ ರೀತಿ ಇಟ್ಟಾಗ ಇದಕ್ಕೆ ಇದು ಫ್ರಂಟ್ ಪಾರ್ಟು ನನ್ನ ಸೈಡ್ ಬಂದಿದೆಯಲ್ಲ, ಈಗ ಇನ್ನೊಂದು ಸ್ಲೀವ್ಸ್ಗೆ ನಾವು ಇದರ ಆಪೋಸಿಟ್ ಸೈಡ್ ಅನ್ನೋದು ಇಡಬೇಕಾಗುತ್ತೆ. ಅಂದರೆ ಇಲ್ಲಿ ಫ್ರಂಟ್ ಇದ್ದಾಗ ಈ ಸೈಡಿಂದ ನಾವು ಫ್ರಂಟ್ ಇಟ್ಬಿಟ್ಟು ನಾವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ಲೈನಿಂಗನ್ನು ನೀವು ಈ ರೀತಿ ಫ್ರಂಟ್ ಪಾರ್ಟ್ ಬರೋಂಗೆ ಇಡಬೇಕು. ಅರ್ಥ ಆಯ್ತಲ್ಲ? ಈಗ ನೋಡಿ, ಇದು ಫ್ರಂಟ್ ಪಾರ್ಟು, ಇದು ಫ್ರಂಟ್ ಪಾರ್ಟು, ಇವೆರಡು ಫ್ರಂಟ್ ಪಾರ್ಟನ್ನು ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿಟ್ಟು ನೀವು ಸ್ಟಿಚಿಂಗ್ ಮಾಡಿದಾಗ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಅನ್ನೋದು ನಿಮಗೆ ಕರೆಕ್ಟಾಗಿ ಬರುತ್ತೆ. ನೀವು ಇಲ್ಲಿ ಸ್ಟಿಚ್ ಹಾಕಿ ಉಲ್ಟಾ ಮಾಡಿದ್ರೂ ನಿಮಗೆ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಕರೆಕ್ಟ್ ಬರುತ್ತೆ. ಇಲ್ಲ ನಾವು ಇಲ್ಲಿ ಸ್ಟಿಚ್ ಮಾಡಿ ಉಲ್ಟಾ ಮಾಡೋದಿಲ್ಲ, ಸೇಮ್ ಹಾಕ್ಬಿಟ್ಟು ಇಲ್ಲಿ ಪಟ್ಟಿ ಅನ್ನೋದು ಇಡ್ತೀವಿ ಅಂದ್ರೂ ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲೇ ಇಟ್ಟು ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿ ಇಟ್ಟಾಗ್ಲೂ ನಿಮಗೆ ಲೆಫ್ಟ್ ರೈಟ್ ಅನ್ನೋದು ಸ್ಲೀವ್ಸು ಕರೆಕ್ಟಾಗಿ ಬರುತ್ತೆ. ಈಗ ಇಲ್ಲಿ ಸ್ಲೀವ್ಸ್ ಹತ್ರ ಒಂದು 1/4 ಇಂಚಷ್ಟು ನೀವು ಸ್ಟಿಚ್ ಹಾಕಿ, ಇದು ಎರಡೂ ಸ್ಲೀವ್ಸನ್ನು ಆಪೋಸಿಟ್ ಡೈರೆಕ್ಷನಲ್ಲಿಟ್ಟು 1/4 ಇಂಚಷ್ಟು ಕೆಳಗಡೆ ಸ್ಟಿಚ್ ಅನ್ನೋದು ಹಾಕಿ ರೆಡಿ ಮಾಡಿ. ಅನ್ನೋದು ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಿದ್ವಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇದನ್ನು ಈ ರೀತಿ ಉಲ್ಟಾ ಮಾಡಿಬಿಟ್ಟು ಇಲ್ಲಿ ನೀವು ಈ ರೀತಿ ಟರ್ನ್ ಮಾಡಿಬಿಟ್ಟು ಇಲ್ಲಿ ಲೈನಿಂಗ್ ಎಲ್ಲ ಒಂದು ಸ್ಟಿಚ್ ಅನ್ನೋದು ಹಾಕ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ, ಅದೇ ರೀತಿ ಇನ್ನೊಂದು ಸ್ಲೀವ್ಸನ್ನು ಸೇಮ್ ಯಾವ ರೀತಿ ನಾ ಹೇಳೋದನ್ನ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ರೆಡಿ ಮಾಡಿ. ನೋಡಿ, ಈ ರೀತಿ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡಿವಿ. ಇಲ್ಲಿ ಲೈನಿಂಗ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಕಟ್ ಮಾಡಿದ್ದೀವಿ. ಈ ರೀತಿ ಎರಡು ಸ್ಲೀವ್ಸನ್ನು ನೀವು ಸ್ಟಿಚ್ ಮಾಡಿದಾಗ ನೋಡಿ, ರೈಟ್ ಹ್ಯಾಂಡ್ಸ್ಗೆ ಸ್ಲೀವ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಸ್ಲೀವ್ಸ್ ಅನ್ನೋದು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಯಾವುದು ಕನ್ಫ್ಯೂಸ್ ಇಲ್ಲದೆ ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟಾಗ ನೀವು ಸ್ಟಿಚ್ ಮಾಡಿದಾಗ ನಿಮಗೆ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಕರೆಕ್ಟಾಗಿ ಬರುತ್ತೆ. ಈಗ ಇದಿಷ್ಟು ಆದಮೇಲೆ ಈಗ ನಾವು ಫ್ರಂಟ್ ಪಾರ್ಟ್ ಅನ್ನೋದು ಸ್ಟಿಚಿಂಗ್ ಮಾಡೋಣ. ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಫ್ರಂಟ್ ಪಾರ್ಟು ಅಷ್ಟೇ ನಿಮಗೆ 2 ಪೀಸ್ ಅನ್ನೋದು ಬರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡು ಆ್ಯಂಡ್ ರೈಟ್. ಈ ರೀತಿ ಇಲ್ಲೂ 2 ಪೀಸ್ ಅನ್ನೋದು ಬರುತ್ತೆ. ಈ 2 ಪೀಸನ್ನು ನೀವು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು, ಕರೆಕ್ಟಾಗಿ ಬರಬೇಕು ಅಂದರೆ ಲೆಫ್ಟ್ ಸೈಡು ರೈಟ್ ಸೈಡು ಕರೆಕ್ಟಾಗಿ ಬರಬೇಕು ಅಂದರೆ ಇದನ್ನು ಯಾವ ರೀತಿ ಲೈನಿಂಗ್ ಅನ್ನೋದು ಜಾಯಿಂಟ್ ಮಾಡಬೇಕು ಅನ್ನೋದು ನೋಡೋಣ. ಈ ಕ್ಲಾತನ್ನು ಈ ರೀತಿ ಮೈನ್ ಫ್ಯಾಬ್ರಿಕ್ ಅನ್ನೋದು ಸೀದಾ ಇಟ್ಬಿಟ್ಟು ಇಲ್ಲಿ ನಿಮಗೆ ನೀವು ಲೈನಿಂಗ್ ಜಾಯಿಂಟ್ ಮಾಡಬೇಕು ಅಂದರೆ ಮೈನ್ ಫ್ಯಾಬ್ರಿಕನ್ನು ಸೀದಾ ಇಟ್ಟು ಈ ಲೈನಿಂಗನ್ನು ಈ ರೀತಿ ಇಟ್ಬಿಟ್ಟು ಇಲ್ಲಿ ನೆಕ್ ಹತ್ರ ಟರ್ನ್ ಮಾಡಿ ಸ್ಟಿಚ್ ಮಾಡ್ತೀವಿ ಅಂದರೆ ಮಾತ್ರ ಈ ಮೈನ್ ಫ್ಯಾಬ್ರಿಕನ್ನು ನೀವು ಸೀದಾ ಇಡಬೇಕಾಗುತ್ತೆ. ಇಲ್ಲ ನಾವು ನೆಕ್ ಹತ್ರ ಪೈಪಿಂಗ್ ಇಡ್ತೀವಿ ಅನ್ನೋಗಿದ್ರೆ ಇದು ಇರುತ್ತಲ್ಲ, ಈ ಮೈನ್ ಫ್ಯಾಬ್ರಿಕ್ಕು ಈ ರೀತಿ ಉಲ್ಟಾ ಇಟ್ಬಿಟ್ಟು ಇದನ್ನು ಈ ರೀತಿ ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅದೇ ರೀತಿ ಈ ಕ್ಲಾತು ಅಷ್ಟೇ ಸೇಮ್, ನೀವು ಪೈಪಿಂಗ್ ಇಡ್ತೀವಿ ಅನ್ನೋಗಿದ್ರೆ ಇದನ್ನು ಸೇಮ್ ಈ ರೀತಿ ಇಟ್ಬಿಟ್ಟು ಈ ಮೈನ್ ಇದು ಲೈನಿಂಗ್ ಇರುತ್ತಲ್ಲ ಇದನ್ನು ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ನೋಡಿ, ಇದು ಫ್ರಂಟ್ ಬರುತ್ತೆ, ಇದು ಫ್ರಂಟ್ ಬರುತ್ತೆ. ಈ ರೀತಿ ಫ್ರಂಟ್ ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಪೈಪಿಂಗ್ ಇರ್ತೀವಿ ಅನ್ನೋ ಆಗಿದ್ರೆ ಈ ಕ್ಲಾತನ್ನು ಮೈನ್ ಫ್ಯಾಬ್ರಿಕ್ನ ಉಲ್ಟಾ ಇಟ್ಟು ಈ ರೀತಿ ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡಿ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದಾಗ ನಿಮಗೆ ಲೆಫ್ಟ್ ಸೈಡು ರೈಟ್ ಸೈಡ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಗ ನೀವು
ಇಲ್ಲಿ ನಾವು ಪೈಪಿಂಗ್ ಇಡೋದಿಲ್ಲ, ನೆಕ್ಕನ್ನು ಟರ್ನ್ ಮಾಡಿ ಸ್ಟಿಚ್ ಮಾಡ್ತೀವಿ ಅನ್ನೋ ಆಗಿದ್ದರೆ ಏನು ಮಾಡಬೇಕು, ಈ ಕ್ಲಾತ್ ಇರುತ್ತಲ್ಲ ಈ ಮೈನ್ ಫ್ಯಾಬ್ರಿಕನ್ನು ಈ ರೀತಿ ನೀವು ಸೀದಾ ಇಡಬೇಕಾಗುತ್ತೆ. ಮೈನ್ ಫ್ಯಾಬ್ರಿಕ್ ಸೀದಾ ಇಟ್ಟ ಲೈನಿಂಗು ಅದ್ರ ಮೇಲೆ ಈ ರೀತಿ ಇಟ್ಟು ನೀವು ನೆಕ್ ಹತ್ರ 1/4 ಇಂಚಷ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿ 1/4 ಇಂಚಷ್ಟು ಸ್ಟಿಚ್ ಮಾಡಿದ್ಮೇಲೆ ಒಂದು ಸೈಡು ಸ್ಟಿಚ್ ಮಾಡಿದ್ರಿ, ಒಂದು ನೆಕ್ಕಿಗೆ ಈಗ 1/4 ಇಂಚು ಸ್ಟಿಚ್ ಮಾಡಿದ್ರಿ. ಈಗ ಏನು ಮಾಡಬೇಕು, ಇನ್ನೊಂದು ನೆಕ್ ಸ್ಟಿಚ್ ಮಾಡಬೇಕು ಅಂದರೆ ಸೇಮ್ ಈ ಫ್ಯಾಬ್ರಿಕ್ ಇರುತ್ತಲ್ಲ ಇದನ್ನು ಈ ರೀತಿ ಸೀದಾ ಹಾಕಬೇಕು. ಸೀದಾ ಹಾಕ್ಬಿಟ್ಟು ಇದು ಇನ್ನೊಂದು ಲೈನಿಂಗ್ ಇರುತ್ತೆ ನೋಡಿರಿ, ಇನ್ನೊಂದು ಪಾರ್ಟಿಂದು ಇದನ್ನು ಈ ರೀತಿ ಇಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅಂದರೆ ನೋಡಿ ಇಲ್ಲೇ ಉಕ್ಸ್ ಪಟ್ಟಿ ಕಡೆಯಿಂದ ಬರುತ್ತಲ್ಲ, ಇದು ಪಟ್ಟಿ ಕಡೆಯಿಂದ ಬಂದಾಗ ಇದು ಪಟ್ಟಿ ಕಡೆಯಿಂದ ಅನ್ನೋದು ಬರಬೇಕು. ಇಲ್ಲ ನಿಮಗೆ ಈ ರೀತಿ ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡಿ ಫಸ್ಟ್ ಇದನ್ನೇ ಸ್ಟಿಚ್ ಮಾಡ್ತೀರಿ ಅಂದ್ಕೊಳ್ಳಿ. ಇಲ್ಲಿಂದ ನೀವು ಸ್ಟಿಚ್ ಮಾಡಿದಾಗ ಇಲ್ಲಿ ನಿಮಗೆ ಶೋಲ್ಡರ್ ಬಂತು ಅಂದರೆ ಇದನ್ನು ನೀವು ಶೋಲ್ಡರ್ ಇಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಕೆಳಗಡೆಯಿಂದ ಸ್ಟಿಚ್ ಮಾಡಿದಾಗ ಶೋಲ್ಡರ್ ಅನ್ನೋದು ಮೇಲೆ ಬರುತ್ತೆ, ಶೋಲ್ಡರ್ ಇಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲ ಇದನ್ನು ನೋಡಿ, ಇಲ್ಲಿ ಮೊದಲು ನೀವು ಶೋಲ್ಡರ್ ಕಡೆಯಿಂದ ಸ್ಟಿಚ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಪಟ್ಟಿ ಕಡೆ ಬರುತ್ತೆ ಅನ್ನೋ ಆಗಿದ್ದರೆ ಈ ಫ್ಯಾಬ್ರಿಕ್ನ ಈ ರೀತಿ ಪಟ್ಟಿ ಕಡೆಯಿಂದ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ನೀವು ಯಾವುದೇ ಸ್ಟಿಚ್ ಮಾಡಬೇಕು ಅಂದರೂ ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ವೇರ್ ಮಾಡಿದಾಗ ಯಾವ ರೀತಿ ಬರುತ್ತೆ ನೋಡಿ, ಅದೇ ರೀತಿ ಇಟ್ಟು ನೀವು ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ನೀವು ಸ್ಟಿಚಿಂಗ್ ಮಾಡಿದಾಗ ನಿಮಗೆ ಲೆಫ್ಟ್ ಸೈಡು ರೈಟ್ ಸೈಡ್ ಅನ್ನೋದು ಕ್ಲಾತು ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ನೀವೇನಾಗುತ್ತೆ, ಒಂದೊಂದು ಸಲ ಎರಡು ನಿಮಗೆ ಗೊತ್ತಿಲ್ಲದೆ ಈ ರೀತಿ ಸ್ಟ್ರೈಟ್ ಹಿಡ್ದಂಗೆ ನೀವು ಸ್ಟಿಚಿಂಗ್ ಮಾಡಿರಿ ಅಂದರೆ ಎರಡೂ ಕ್ಲಾತು ಒಂದೇ ಕಡೆ ಬರುತ್ತೆ. ಈ ರೀತಿ ಆದಾಗ ನೀವು ಅಗಲೆಲ್ಲ ಬಿಚ್ಚಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಬಿಚ್ಚಿ ಮಾಡಿದಾಗ ನಿಮಗೆ ಬೇಜಾರಾಗ್ಬೋದು ಸ್ಟಿಚಿಂಗ್ ಮಾಡಬೇಕಾದ್ರೆ. ಅದರಿಂದ ನೀವು ಈ ಪಾಯಿಂಟ್ಸನ್ನ ನೆನ್ಪಿಟ್ಕೊಂಡ್ಬಿಟ್ಟು ನೀವು ಈ ರೀತಿ ಸ್ಟಿಚ್ ಮಾಡಿದ್ದೀರಾ ಅಂದರೆ ನಿಮಗೆ ಲೆಫ್ಟ್ ಸೈಡು ರೈಟ್ ಸೈಡ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಅರ್ಥ ಆಯ್ತಲ್ಲ? ನೀವು ಇಲ್ಲಿ ನೆಕ್ ಹತ್ರ ಟರ್ನ್ ಮಾಡ್ತೀವಿ ಅನ್ನೋ ಆಗಿದ್ದರೆ ಈ ಮೈನ್ ಫ್ಯಾಬ್ರಿಕ್ಕು ಸೀದಾ ಇಡಿ. ಇಲ್ಲ ನೀವು ಪೈಪಿಂಗ್ ಇಡ್ತೀವಿ ಅನ್ನೋ ಆಗಿದ್ದರೆ ಮೈನ್ ಫ್ಯಾಬ್ರಿಕ್ಕು ಉಲ್ಟಾ ಇಟ್ಬಿಟ್ಟು ಅದ್ರ ಮೇಲೆ ಲೈನಿಂಗ್ ಇಟ್ಟು ಫುಲ್ ಎಲ್ಲ ಸ್ಟಿಚ್ ಹಾಕ್ಬಿಡಿ. ಸೇಮ್ ಆಪೋಸಿಟ್ ಡೈರೆಕ್ಷನಲ್ಲೇ ನೀವು ಯಾವುದೇ ಸ್ಟಿಚ್ ಮಾಡಲಿ, ನೀವು ಲೈನಿಂಗ್ ಉಲ್ಟಾ ಮಾಡಿದ್ರು ಅಷ್ಟೇ, ಮತ್ತು ಇಲ್ಲ ಅಂದರೆ ನೀವು ಪೈಪಿಂಗ್ ಇಟ್ಟರು ಅಷ್ಟೇ. ನೀವೇನೇ ಸ್ಟಿಚ್ ಮಾಡ್ತೀವಿ ಅಂದರೂ ಇದನ್ನು ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟೆ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಈಗ ನಾವು ನೆಕ್ ಹತ್ರ ಇಲ್ಲಿ 1/4 ಇಂಚಷ್ಟು ಸ್ಟಿಚ್ ಮಾಡಿ, ಇಲ್ಲಿಂದ ಮೇಲ್ಗಡೆಯಿಂದ ಇಲ್ಲಿ 1/4 ಇಂಚು ಸ್ಟಿಚ್ ಮಾಡಿ. ಅದೇ ರೀತಿ ಈ ಪಾರ್ಟ್ ಇರುತ್ತಲ್ಲ ನೋಡಿ, ಇಲ್ಲಿಂದ ಮತ್ತು ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಈ ರೀತಿ ನಾನು ಈ ಕ್ಲಾತ್ ಮೇಲೆ ಯಾವ ರೀತಿ ಇಟ್ಟಿದ್ದೀನಿ ಅದೇ ರೀತಿ ನೆಕ್ ಅನ್ನೋದು ಸ್ಟಿಚ್ ಮಾಡಿ ರೆಡಿ ಮಾಡಿ. ಇಲ್ಲಿ ನೋಡಿ ನಾವು ನೆಕ್ ಹತ್ರ 1/4 ಇಂಚಷ್ಟು ಸ್ಟಿಚ್ ಮಾಡಿದ್ವಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಈಗ ಇನ್ನೊಂದು ಪಾರ್ಟನ್ನು ಸ್ಟಿಚ್ ಮಾಡಬೇಕಲ್ಲ ನಾವು. ಈ ರೀತಿ ಆಪೋಸಿಟ್ ಡೈರೆಕ್ಷನ್ ನೋಡಿ, ಇದು ಪಟ್ಟಿ ಬರುತ್ತೆ, ಇದು ಪಟ್ಟಿ ಬರುತ್ತೆ. ಈ ರೀತಿ ಇಟ್ಟು ನೀವು 1/4 ಇಂಚಷ್ಟು ಸ್ಟಿಚ್ ಮಾಡಿಬಿಡಿ. ನೋಡಿ ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ನೆಕ್ ಅನ್ನೋದು ಸ್ಟಿಚ್ ಮಾಡಿದ್ವಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಈ ನೆಕ್ ಹತ್ರ ಇರುತ್ತಲ್ಲ ಈ ಕ್ಲಾತನ್ನು ಕಟ್ ಮಾಡಿಬಿಟ್ಟು ಇಲ್ಲಿ ಅಲ್ಲಲ್ಲಿ ಟಕ್ಸ್ ಇಟ್ಬಿಡಿ. ಇಲ್ಲಿ ಮೂಲೆಯಲ್ಲಿ ಟರ್ನ್ ಆಗುತ್ತಲ್ಲ, ಈ ರೌಂಡ್ ಇರುತ್ತಲ್ಲ ಇಲ್ಲಿ ಟಕ್ಸ್ ಇಟ್ಬಿಡ್ರಿ. ಆಮೇಲೆ ಈ ಲೈನಿಂಗನ್ನು ಈ ರೀತಿ ಉಲ್ಟಾ ಮಾಡಿಬಿಟ್ಟು ಈ ರೀತಿ ಟರ್ನ್ ಮಾಡಿಬಿಟ್ಟು ಫುಲ್ ಎಲ್ಲ ಲೈನಿಂಗ್ ಎಲ್ಲ ಒಂದು ಸ್ಟಿಚ್ ಹಾಕ್ಬಿಟ್ಟು ರೆಡಿ ಮಾಡಿ. ಅದೇ ರೀತಿ ಈ ಕಡೆದೂ ಎರಡು ಸೇಮ್ ನೀವು ಲೈನಿಂಗನ್ನು ಉಲ್ಟಾ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಿ ರೆಡಿ ಮಾಡಿ. ನೋಡಿ ನೆಕ್ ಹತ್ರ ಈ ರೀತಿ ಕಟ್ ಮಾಡಿದ್ವಿ. ಈ ರೀತಿ ಕಟಿಂಗ್ ಅನ್ನೋದು ಮಾಡಿದ್ಮೇಲೆ ಇಲ್ಲಿ ಅಲ್ಲಲ್ಲಿ ಈ ರೀತಿ ಟಕ್ಸ್ ಅನ್ನೋದು ಇಟ್ಬಿಡಿ. ಈ ರೀತಿ ಇಟ್ಟಾಗ ನಿಮಗೆ ಮೂಲೆಯಲ್ಲಿ ಟರ್ನಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೀವು ಯಾವ ರೀತಿ ಇದು ನೆಕ್ ಡಿಸೈನ್ ಅನ್ನೋದು ಮಾರ್ಕ್ ಮಾಡಿರ್ತೀರಿ ಅದೇ ರೀತಿ ನೀಟಾಗಿ ನಿಮಗೆ ಟರ್ನಿಂಗ್ ಅನ್ನೋದು ನೆಕ್ ಹತ್ರ ಬರುತ್ತೆ. ಈ ರೀತಿ ಟಕ್ಸ್ ಇಟ್ಬಿಟ್ಟು ಇದನ್ನು ಈ ರೀತಿ ಉಲ್ಟಾ ಮಾಡಿ ನೆಕ್ ಹತ್ರದಿಂದ ನೋಡಿ ಈ ರೀತಿ ಟರ್ನ್ ಮಾಡಿಬಿಡಿ. ಈ ರೀತಿ ಟರ್ನಿಂಗ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ನೆಕ್ ಕಡೆಯಿಂದ ಇಲ್ಲಿ ಸ್ಟಿಚ್ ಹಾಕ್ಬಿಡಿ. ಇಲ್ಲಿಂದ ಸ್ಟಿಚ್ ಹಾಕ್ಬಿಟ್ಟು ಟೋಟಲ್ ಲೈನಿಂಗ್ ಎಲ್ಲ ಸ್ಟಿಚಿಂಗ್ ಅನ್ನೋದು ಹಾಕಿ. ಸ್ಟಿಚಿಂಗ್ ಹಾಕಿದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಕಟ್ ಮಾಡಿ. ಅದೇ ರೀತಿ ಇನ್ನೊಂದು ಕಡೆದೂ ಇದೇ ರೀತಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ನೋಡಿ ಈ ರೀತಿ ನೀವು ಲೈನಿಂಗ್ ಅನ್ನೋದು ಜಾಯಿಂಟ್ ಮಾಡಬೇಕಾಗುತ್ತೆ. ಈ ರೀತಿ ನೋಡಿ ಹಿಂದೆಗಡೆ ಲೈನಿಂಗ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟು ನಾವು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಕಟ್ ಮಾಡಿದ್ದೀವಿ. ಎರಡು ಪಾರ್ಟು ಈ ರೀತಿ ಮಾಡಿದಾಗ ನೋಡಿ ಲೆಫ್ಟು ಆ್ಯಂಡ್ ರೈಟ್ ಕರೆಕ್ಟಾಗಿ ಈ ರೀತಿ ಬರುತ್ತೆ. ನೋಡಿ ಹುಕ್ಸ್ ಪಟ್ಟಿ ಕಡೆನೇ ಬರುತ್ತೆ, ಈ ಕಡೆ ಸೈಡ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈ ರೀತಿ ಫ್ರಂಟ್ ಅನ್ನೋದು ಎರಡು ಆಪೋಸಿಟ್ ಸೈಡಲ್ಲಿ ಬರುತ್ತೆ. ಈ ರೀತಿ ನೀವು ಸ್ಟಿಚ್ ಮಾಡಿದಾಗ ಎರಡು ಆಪೋಸಿಟ್ ಸೈಡಲ್ಲಿ ಬರುತ್ತೆ. ನಿಮಗೆ ಕರೆಕ್ಟಾಗಿ ಲೆಫ್ಟ್ ರೈಟ್ ಕರೆಕ್ಟಾಗಿ ಬರುತ್ತೆ.